ಈಗ ಏನೋ ನಮ್ದು ಈಗ MLA ಇದ್ದಾರೆ ಇಲ್ಲಿ ದಿನಕರ್ ಶೆಟ್ಟಿ ಅಂತ, ಅವರು ಕೂಡ ಈ ಸಲ ವಿಧಾನಸೌಧದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅವರು ರಸ್ತೆ ಅಗಲೀಕರಣ ಮತ್ತೆ ಇದನ್ನ ಪಟ್ಟಣ ಪಂಚಾಯತ್ ಮಾಡಬೇಕು ಅನ್ನುವಂಥ ಒಂದು ಕೂಡ ಅವರು ಅಲ್ಲಿ ಚರ್ಚೆ ಮಾಡಿದ್ದಾರೆ. ಸದಸ್ಯರು 34 ಇದ್ದಾರೆ. ಹೌದು ಅಧ್ಯಕ್ಷ ಸ್ಥಾನಕ್ಕೆ ಬರುವಿಕೆ ಆಗಿರ್ಬೋದು, ತಾವು ಈ ಒಂದು ಆಕಾಂಕ್ಷೆಯಾಗಿ ಹೇಗಿದ್ದಾಯಿತು, ಏನೆಲ್ಲ ಮಾಡ್ಬೇಕನ್ನೋ ಕನಸುಗಳನ್ನ ತಾವು ಇಟ್ಕೊಂಡಿದ್ದೀವಿ. ಈಗ ನಾನು ಒಂದು ಅಂಗನವಾಡಿಯಲ್ಲಿ ಆಗಿದ್ದು, ಆಮೇಲೆ ಇದಾಯ್ತು ನಮ್ದು, ಅಂದ್ರೆ ಇಲ್ಲಿ ಬಂದ್ವಲ್ಲ ಪಂಚಾಯತಕ್ಕೆ, ಏನೋ ಒಂದು ನೋಡೋಣ ನಾವು ಒಂದು ಮಹಿಳಾ ಅಧ್ಯಕ್ಷೆಯಾಗಿ ಏನು ನಾವು ಮನೆಯಲ್ಲಿ ಮಗುನ ತೊಟ್ಟಲು ತೂಗ್ತೇವೆ ಹಾಗೆ ನಾವು ಆಡಳಿತವನ್ನು ತೂಗಬೇಕು ಒಳ್ಳೆ ರೀತಿಯಲ್ಲಿ. ಏನೋ ಒಂದು ಅಭಿವೃದ್ಧಿ ಬಗ್ಗೆ ಕನ್ಸ್ಕೊಂಡೇ ಬಂದವಳು ನಾನು. ಈಗ ಹೆಚ್ಚು ಅಂದ್ರೆ ನನ್ನ ತಲೆಯಲ್ಲಿರುವಂಥದ್ದು ಪೂರ್ತಿ ಏನು ಘನತ್ಯಾಜ್ಯ ಮತ್ತು ದ್ರವ ತ್ಯಾಜ್ಯದ ನಿರ್ವಹಣೆ ಸಮರ್ಪಕವಾಗಿ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ಅದು ಸಮರ್ಪಕವಾಗಿ ಆಗ್ತಾ ಇಲ್ಲ. ಸ್ವಲ್ಪ ಜನರ ಸಹಕಾರನು ಎಲ್ಲಿಂದ ಎಲ್ಲಿ ಕಸ ಹಾಕುವಂಥದ್ದು, ಚರಂಡಿಗಳಿಗೆ ನೀರು ಬಿಡುವಂಥದ್ದು ಅದು ತುಂಬ ಆಗ್ತಾ ಇದೆ. ಅದಕ್ಕೆ ನಮ್ಮಿಂದ ಯಾವ ರೀತಿ ಒಂದು ಹೋರಾಟ ಮಾಡಿ ಅಥವಾ ಯಾವ ರೀತಿ ಒಂದು ಯೋಜನೆ ಮಾಡಿ ಅದನ್ನು ನಾವು ಸರಿಪಡಿಸ್ಬೋದು ಅನ್ನುವಂಥ ಒಂದು ಚಿಂತನೆಯಲ್ಲಿ ನಾವಿದ್ದೇವೆ. ಅದು ಕೂಡ ಈಗ ಒಂದು MRIF ಅಂತ ದೊಡ್ಡ ಯೋಜನೆ, ಪ್ರಾಡಕ್ಟ್ ಈಗ ಒಳಚರಂಡಿ ಯೋಜನೆ ಆಗಿರ್ಬೋದು, ಆಮೇಲೆ ಅಲ್ಲಿ ದೊಡ್ಡ ಮಷಿನ್ಗಳು ಬಂದು ಸೆಗ್ರಿಗೇಷನ್ ತ್ಯಾಜ್ಯ ಒಣ ಮತ್ತು ಹಸಿದು ಗೊಬ್ಬರ ಮಾಡುವಂಥದ್ದು ಎಲ್ಲ ಯೋಜನೆ ಕೂಡ ಈಗ CS ಒಂದು ಹಂತದಲ್ಲಿ ಇದಾಗಿದೆ, ಪ್ರಕ್ರಿಯೆ ನಡೀತಾ ಉಂಟು. ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಆಮೇಲೆ ಸಂಗಮ ನಾಲ ಅಂತ ಇದೆ, ಅದ್ರ ಒಂದು ಹೂಳು ಎತ್ತಿ ಆಮೇಲೆ ಅದ್ರ ಒಂದು ಏನು ಈಗ ನಾವು ತ್ಯಾಜ್ಯ ಘಟಕ ಇದೆ ದ್ರವ ತ್ಯಾಜ್ಯ ಅದನ್ನು ಶುದ್ಧಿ ಮಾಡುವಂಥದ್ದು ಅದು ಕೂಡ ಒಂದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇದೇನೋ ಪ್ರೊಸೀಜರ್ ಹೋಗಿದೆ, ಈಗ ಒಂದು ಬರುವ ಹಂತದಲ್ಲಿದೆ. ಅಷ್ಟಾದರೆ ಗೋಕರ್ಣ ಸ್ವಲ್ಪ ಮತ್ತೆ ರಸ್ತೆ ಅಗಲೀಕರಣ ಆಗಬೇಕು, ದೇವಸ್ಥಾನದ ಜಾಗ ಒತ್ತುವರಿ ಆದರೆ ತೆರವು ಆಗಬೇಕು, ಆಯಿತಾ. ಇದೆಲ್ಲ ಇದೆ. ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಪ್ಲೇಸ್ಗಳೇ ಇಲ್ಲ ಅಲ್ಲಿ ದೇವಸ್ಥಾನದ ಹತ್ರ, ಒತ್ತುವರಿ ಆಗಿದೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಒಂದು ಆಗಬೇಕು ಅಂದರೆ ಗೋಕರ್ಣ ಒಳ್ಳೆ ಕ್ಷೇತ್ರವಾಗಿ ಅದು ಈಗ ಹೋರಾಟ ಮಾಡ್ತಾ ಇದ್ದಾರೆ MLA ಕೂಡ ಅದ್ರ ಬಗ್ಗೆ. ಆದರೆ ನಾವು ಕೂಡ ಈ ಥರ ಇದೆ, ಅದನ್ನು ತೆರವುಗೊಳಿಸ್ಬೇಕು, ಮೀಸಲಿಡಬೇಕು. ಮತ್ತು ಏನು ಈಗ ರಾಜ್ಯ ಹೆದ್ದಾರಿ ಕೂಡ ಇದೆ ದೇವಸ್ಥಾನದಿಂದ, ಆ ಒಂದು ಹೆದ್ದಾರಿಯನ್ನು ಕೂಡ ಸಮರ್ಪಕವಾಗಿ ಮಾಡಬೇಕು ಅನ್ನೋದು ನಮ್ಮದು ಒಂದು ಆಸೆ. ಯಾಕಂದ್ರೆ ದಿನ ಆದರೆ ವೆಹಿಕಲ್ಗಳು ಜಾಸ್ತಿ ಬರ್ತಾ ಇರ್ತವಲ್ಲ, ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ರೂಟ್ಗಳು ಆಗಿದೆ. ಅಧ್ಯಕ್ಷರಾಗಿ ಮಹಿಳಾ ಅಧ್ಯಕ್ಷರಾಗಿ ಅನುಭವಗಳನ್ನ ಎಲ್ಲಿ ಯಾವ ರೀತಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರ ತಾವು? ಕಷ್ಟ ಇದೆ ಭಾರಿ, ನಡೆಸ್ಬೇಕಂತಾದ್ರೆ ಭಾರಿ ಕಷ್ಟ ಇದೆ, ಒತ್ತಡಗಳು ಜಾಸ್ತಿ ಇರ್ತದೆ. ಇಲ್ಲಿ ಯಾವ 100 ಕರೆ ಇರ್ತದೆ, ಅದನ್ನೆಲ್ಲ ನಾವು ಮೇಂಟೈನ್ ಮಾಡ್ಕೊಂಡು ನಮ್ಮ ಮನೆ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಒಟ್ಟು ಇದಂತೂ ನಮ್ದು ದೊಡ್ಡ ಪಂಚಾಯತ್ ಆದ್ರಿಂದ ಭಾರಿ ಕಷ್ಟ, ನಡ್ಸ್ಕೋಗುವಂಥದ್ದು ಕಷ್ಟ. ಹೌದು. ಅದೇ ರೀತಿಯಲ್ಲಿ ಸಮಸ್ಯೆಗಳು ಬಂದಾಗ ಕುಡಿಯುವ ನೀರಿಂದಾಗಿರ್ಬೋದು, ನಾನಾ ರೀತಿಯ ಸಮಸ್ಯೆಗಳು ಬಂದಾಗ ಯಾವ ರೀತಿ ಎದುರಿಸ್ತೀರಿ? ಆ ರೀತಿಯ ಒಂದು ಕ್ಷಣದ ನೆನಪುಗಳೆಲ್ಲ ಹೇಳ್ಕೋಬೋದಾ? ನಾವೀಗ ಏನ್ ಮಾಡ್ತೀವಿ ಅಂದ್ರೆ ಪೈಪ್ಲೈನು ಕೆಲವೊಮ್ಮೆ ಅಧಿಕಾರಿಗಳು ಊರಿಗೆಲ್ಲ ಹೋದಾಗ ರಜೆ ಇದ್ದಾಗ ನಾವೇ ಸ್ವತಃ ನಮ್ಮ ಲೇಬರು ಅಥವಾ ನಮ್ಮ ಸಿಬ್ಬಂದಿ ಇಟ್ಕೊಂಡು ಆ ಒಂದು ದುರಸ್ತಿ ಮಾಡುವಂಥ ಕಾರ್ಯ ಮಾಡ್ತೀವಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಈ ಥರ ಆಗಿದೆ, ಆದಷ್ಟು ಬೇಗ ನಮ್ಗೆ ಅದನ್ನು ಪರಿಹರಿಸ್ಕೊಡ್ಬೇಕು ಅನ್ನೋ ಬಗ್ಗೆನೂ ನಾವು ಚಿಂತನೆ ಮಾಡ್ತೇವೆ. ನಂತರ ನಮ್ಗೆ MLA ಕೂಡ ಇಲ್ಲಿ ಸಾಥ್ ಕೊಡ್ತಾರೆ. ಏನು ಅಂತ ಒಂದು ಎಮರ್ಜೆನ್ಸಿ ಇದ್ದರೆ ಈ ಥರ ಆಗಿದೆ, ಈ ಅಧಿಕಾರಿಗಳಿಂದ ನಮಗೆ ಸಲಹೆ ಕೊಡಿ, ಆ ಒಂದು ನಿಟ್ಟಿನಲ್ಲಿ ನಾನು ಕಾರ್ಯವನ್ನು ಮಾಡ್ತೇನೆ. ಇವತ್ತು ಆಡಳಿತ ಒಂದು ನಡೆಸಬೇಕಾದ್ರೆ ತಾವು ಅಧ್ಯಕ್ಷರಾಗಿ ಇವತ್ತು ಪಿಡಿಒಗಳು ಕೂಡ ನೆರವು ಕೊಡಬೇಕು, ಸದಸ್ಯರ ಸಹಕಾರ, ಸಿಬ್ಬಂದಿಗಳ ಕೆಲಸ ಇವೆಲ್ಲದರ ಬಗ್ಗೆ ತಾವು. ಸಿಬ್ಬಂದಿಗಳಂತೂ ಇಲ್ಲಿ ನಮ್ಮದು ಸಹಕಾರ ತುಂಬ ಕೊಡ್ತಾರೆ. ಸ್ವಲ್ಪ PDO ಅಂದರೆ ನಮ್ದು ಏನಾಗಿದೆ ಚೇಂಜ್ ಆಗ್ತಾ ಇದ್ರು, ಹಾಗಾಗಿ ಅಧಿಕಾರಿಗಳ ಸಮಸ್ಯೆ ಸ್ವಲ್ಪ 6 ತಿಂಗಳಿಂದ ಇತ್ತು. ಈಗೇನೋ ಒಬ್ಬರು ಟೆಂಪ್ರವರಿಯಾಗಿ PDO ಬಂದಿದ್ದಾರೆ, ಹಾಗಾಗಿ ಸ್ವಲ್ಪ ಆಡಳಿತ ಏರುಪೇರು ಆಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ನಾವೀಗ ಲೆಟ್ರು ಕೂಡ ನಾವು ಆಯುಕ್ತರು ಕೂಡ ಬರೆದಿದ್ದೀವಿ ಬೆಂಗಳೂರು, ನಮಗೆ ಕಾಯಂ PDO ಬೇಕು ಕ್ಷೇತ್ರ ಆದ್ದರಿಂದ ಬರುವಂಥ ಜನರು ಮತ್ತು ಇಲ್ಲಿಯ ಒಂದು ಲೋಕಲ್ಲು ಎಲ್ಲವನ್ನೂ ಮೇಂಟೈನ್ ಮಾಡಿ ಎಲ್ಲ ಅವ್ರಿಗೆ ಒಂದೇನು ವ್ಯವಸ್ಥೆ ಕೊಡಬೇಕಲ್ಲ ಬಂದ ಕೂಡಲೇ. ಪಾರ್ಕಿಂಗ್ ವ್ಯವಸ್ಥೆ ಕೂಡ ಈಗ ಬೀಚಲ್ಲಿ ನಾವು ಮಾಡಿದ್ದೀವಿ, ಅದು ಸ್ವಲ್ಪ ಮಟ್ಟಿಗೆ ಆಗಿದೆ. ಅದರ ರೋಡ್ ಇಕ್ಕಟ್ಟಾಗ್ತಾ ಇದೆ, ಅದೊಂದು ಸಮಸ್ಯೆ ಉಂಟು. ರೋಡ್ ಈಗೆಲ್ಲ ಹೊಸ ಒಂದು ಯೋಜನೆ ಬರ್ತಲ್ಲ ರೋಡು ಆ ಥರದ್ದೆಲ್ಲ ಆಗ್ಬಿಟ್ಟು ನಮ್ಮ ಪಂಚಾಯತಕ್ಕೆ
ಇನ್ನೂ ಒಳ್ಳೇದಿತ್ತು ಕ್ಷೇತ್ರಕ್ಕೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಈಗ ತಾವು ಮುಂದಿನ ದಿನಗಳಲ್ಲಿ ಏನೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದೀರಿ, ಇನ್ನೂ ಕೂಡ ಮಾಡಬೇಕು, ಹೀಗೆ ಇರಬೇಕು ನಮ್ಮ ಪಂಚಾಯತಿ, ಮಾದರಿ ಪಂಚಾಯತಿ ಅನ್ನೋದಕ್ಕೆ ನಿಮ್ಮ ಯೋಜನೆಗಳನ್ನ ಏನು ರೂಪಿಸ್ಕೊಂಡಿದ್ದೀರಿ? ಮತ್ತೆ ಇವಾಗ ನಾವು ಕೆಲವೊಂದು ಕಡೆ ಪಂಚಾಯತ್ಗೆಲ್ಲ ಹೋದ್ರೆ, ಅಥವಾ ದೇವಸ್ಥಾನ ಕೂಡ ಇಲ್ಲಿ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಬೇಕು. ಯಾವುದು ಇಂಪ್ರೂವ್ಮೆಂಟ್ ಆಗಿಲ್ಲ ಇನ್ನು ದೇವಸ್ಥಾನ ಕೂಡ. ಆ ಪಂಚಾಯತ್ ಆದ್ರೂ ಇಷ್ಟು ಇಂಪ್ರೂವ್ಮೆಂಟ್ ನಾವು ಮಾಡಿದ್ದೀವಿ. ಮಾದರಿ ಕೆಲಸಗಳಿಗೆ ದೇವಸ್ಥಾನ ಒಂದು ಇದು ಆಗಿಲ್ಲ, ಮೂಲಭೂತ ಸೌಕರ್ಯ ಅದು ಕೊಡ್ಲಿಕ್ಕೂ ಕೂಡ ಅದೇ ನಮ್ಗಂದಲ್ಲಿ ರಸ್ತೆ ಕೂಡ ನಾವು ಮೂಲಭೂತ ಸೌಕರ್ಯ ಇಲ್ಲ ಅಂದ್ರಲ್ಲ, ರಸ್ತೆ ಮಾಡಬೇಕು. ಮೇನ್ ಅಗಲೀಕರಣ ಆಗಬೇಕು, ರಸ್ತೆ ಒಂದು ಒಳ್ಳೆಯ ಉತ್ತಮ ದರ್ಜೆಯ ರಸ್ತೆಗಳಾಗಬೇಕು. ಅದು ಒಂದು ಕನಸು ಕಟ್ಟಿದ್ದೇವೆ. ಮತ್ತು ನಮ್ಮದು ಈಗ ಸ್ವಚ್ಛತೆ ಬಗ್ಗೆ ಮೇನ್ ಕನಸು ಕಟ್ಕೊಂಡವಳು ನಾನು. ಸ್ವಚ್ಛತೆಯಲ್ಲಿ ಬಹಳ ಹಿಂದುಳಿದು ನಾವು ಇಷ್ಟೇ ಸಂಘ ಸಂಸ್ಥೆ ವಹಿಸ್ಕೊಟ್ಟಿವಿ, ನಾವು ಕೂಡ ಮಾಡ್ತೀವಿ, ಆದರೂ ನಮ್ಮ ಹತ್ರ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮಿತಿ ಮೀರಿ ತ್ಯಾಜ್ಯಗಳು ಸಂಗ್ರಹ ಆಗ್ತಾ ಇದೆ. ಅದನ್ನು ಮಾಡುವ ಅದಕ್ಕೆ ದೊಡ್ಡ ದೊಡ್ಡ ಯೋಜನೆ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇದೆ. ಅದು ಆದಷ್ಟು ಬೇಗ ಆಗಬೇಕನ್ನೋದು ನಮ್ಮೆಲ್ಲರ ಆಶೆ. ಸ್ವಚ್ಛ ಗೋಕರ್ಣ ಆಗಿಬಿಟ್ರೆ ಆಮೇಲೆ ಎಲ್ಲವನ್ನು ನಾವು ನಿಭಾಯಿಸ್ಬೋದು, ಮಾಡ್ಬೋದು. ಮತ್ತು ಬೇರೆ ಬೇರೆ ರೂಪದಲ್ಲಿ ಅನ್ನುವಂಥದ್ದು ಪಟ್ಟಣ ಪಂಚಾಯತ್ ಆದ ಅನುದಾನಗಳು ಜಾಸ್ತಿ ಬರ್ತವೆ. ಅದು ಕೂಡ ಆದಷ್ಟು ಬೇಗ ಆದರೆ ಇನ್ನೂ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೋದು. ನಮ್ಮ ಪಂಚಾಯತು ಕೂಡ ಒಳ್ಳೆ ನಿಟ್ಟಿನಲ್ಲಿ ಈಗ ನಾವು ಏನು ನಿಧಿ ಇಷ್ಟು ಮತ್ತು ನಮಗೇನು 15 ಹಣಕಾಸು ಎಲ್ಲ ಬರ್ತಾ ಇದ್ರಲ್ಲ ಅಂತಂಥವು ನಾವು ಮಾಡ್ತೇವೆ, ಇಲ್ಲಂತಿಲ್ಲ. ಆದರೂ ಕೂಡ ಅದು ಸಾಲ್ತಾ ಇಲ್ಲ. ಯಾಕಂದ್ರೆ ಏರಿಯಾಗಳು ಜಾಸ್ತಿ ಇವೆ. 10-11 ಏರಿಯಾ ಇದೆ. 11 ಏರಿಯಾಕ್ಕೆ ನಮ್ಮದು ಈಗ ಬಂದರೆ ಎಷ್ಟು, ಒಂದು 75 ಲಕ್ಷ ಬಂದರೂ ಕೂಡ ಅದರಲ್ಲಿ ಏನಾಗ್ತದೆ, ಡಿವೈಡ್ ಆಗ್ತದೆ. ನೀರಿಗಾಗಿ ಇಷ್ಟು ಇಡಬೇಕು, SC/ST ಇಷ್ಟು ಇಡಬೇಕು, ಖರೀದಿಗೆ ಈ ಖರೀದಿ, ಅದರಲ್ಲಿ ಆಮೇಲೆ ಉಳಿದ್ರಲ್ಲಿ 40% ಭಾಗ ಅದರಲ್ಲಿ ನಾವು ರಸ್ತೆನ ಚರಂಡಿನ ಒಂದು ಇದು ಮಾಡುವಂಥ ಒಂದು ಪ್ರಕ್ರಿಯೆ ಇರುತ್ತೆ. ಆಮೇಲೆ ನಮ್ಮ ಮಹಾಶಿವರಾತ್ರಿಗೆ ನಮಗೇನು ನಿಧಿ ಬರ್ತದೆ ಅದರಲ್ಲಿ ಸ್ವಲ್ಪ ನಾವು ಎಲ್ಲ ಸ್ಟ್ರೀಟ್ ಲೈಟು ಎಲ್ಲ ಕಡೆ ಸ್ಟ್ರೀಟ್ ಲೈಟ್ ಕೊಡುವಂಥದ್ದು, ಅದ್ರ ಮೇಂಟೆನೆನ್ಸ್ ನಮ್ದು ಜಾಸ್ತಿ ಇರ್ತದೆ ಸ್ವಲ್ಪ. ಯುವ ಜನತೆಗೂ ಹಾಗೂ ನಾಡಿನ ಸಂಸ್ಥಾನ ಜನತೆಗೂ ನಿಮ್ಮ ಸಂದೇಶ ಅಂತಂದ್ರೆ ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ? ನಾವು ಒಳ್ಳೇದಾಗಲಿ ಅನ್ನುವಂಥದ್ದು, ಎಲ್ಲರಿಗೂ ಒಳ್ಳೇದಾಗಬೇಕು. ಮಹಾಬಲೇಶ್ವರ ಗಣಪತಿ ಕ್ಷೇತ್ರ ದೇವತೆ ಭದ್ರಕಾಳಿ ಕೂಡ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಶುಭವನ್ನು ತರಲಿ ಅನ್ನೋದೇ ನಮ್ಮದು ಯಾವಾಗಲೂ ಹಾರೈಕೆ. ತುಂಬಾ ಧನ್ಯವಾದಗಳು. ಸಾಕಷ್ಟು ವಿಚಾರಗಳನ್ನು ಮತ್ತೆ ಇನ್ನಷ್ಟು ವಿಚಾರಗಳಿಗೆ ಮತ್ತೆ